ನಿಜವಾದ ಹೆಸರು ಬೇರೆ ಇರ್ತದೆ, ಅಡ್ಡ ಹೆಸರು ಬೇರೆ ಇರ್ತದೆ. ಹೌದೇನೋ? ಬೇಟೆ ನೇರವಾಗಿ ಹೋದ್ರಾಗುತ್ತಲ್ಲ, ಆಯುಧ ಬೇಕು. ಚೀಲ ಹಿಡ್ಕೊಳ್ಳುವವರು ನಾವಲ್ಲ, ಆಯುಧ ಹಿಡ್ಕೊಳ್ಳುವವರು. ಹೌದೇನೋ? ಯಾರು ಯಾವ್ಯಾವ ಆಯುಧ ಹಿಡ್ಕೊಂಡು ಬಂದಿದ್ದಾರೆ? ಉಂಟು ನಮ್ಮ ಉದ್ದೇಶ ಏನು? ಪ್ರಾಣಿ ಸಾಯಬೇಕು, ಹೊಡೆಯುವಂತಿದ್ರು ತೊಂದರೆ ಇಲ್ಲ. ಹೌದಲ್ಲ? ಓಡುವಂತಹ ಪ್ರಾಣಿಗಳು, ಚಿಗರೆಗಳು, ಅದನ್ನು ಹಿಡಿಬೇಕಿದ್ರೆ ಬಲೆಗಳು ಬೇಕಲ್ಲ. ಅದೇನದು? ಎಲ್ಲ ರೀತಿಯ ಬಲೆಗಟ್ಟು, ಮೇಲೆ ಕಟ್ಟುವುದು ಉಂಟು, ಕೆಳಗೆ ಕಟ್ಟುವುದು ಉಂಟು, ಬೀಸುವ ಬಲೆ ಉಂಟು, ಎಟ್ಕದ ಬಲೆ ಉಂಟು. ಹೌದಾ? ಯಾವ್ಯಾವ ಗಂಡಿಯಲ್ಲಿ ಇರ್ತೀರಿ ನೀವು? ನಾನು ನೀರು ಕೆಳಗಿಂದ ಮೇಲೆ ಬರುವ ಗಂಡಿಯಲ್ಲಿ ಇರ್ತೇನೆ. ಹೌದೇನ? ನೀರು ಕೆಳಗಿಂದ ಮೇಲೆ ಹೋಗ್ತದ? ಹೇಗೆ? ಹಿಂಗಾರಲು ಬಾಯಾಗಿ ನೀರು ಕುಡಿಯಕ್ಕೆ ಹೋಗ್ತಾನೆ, ಗಂಡಿಯಲ್ಲಿ ನೀರನ್ನು ನೋಡಿ ಕುಡಿಯಲಿಕ್ಕೆ ಶುರು ಮಾಡ್ತಾನೆ. ಕುಡಿಯುವಾಗ ನೀರು ಕೆಳಗಿಂದ ಮೇಲೆ ಬರುತ್ತಾನೆ. ಕೆಳಗಿಂದ ಮೇಲೆ ಹೋಗುವಂಥದ್ದು. ಪ್ರಾಣಿಗಳು ಮಿಂದು ಮೇಲೆ ಹತ್ತಿ ಹೋಗುತ್ತವೆ, ನೀರು ಹರಿಯುತ್ತದೆ. ಅಂತಹ ಗಂಡಿಯಲ್ಲಿ ಸಂತೋಷ ಸಂತೋಷ. ನೋಡು, ವ್ಯತ್ಯಾಸ ಉಂಟಲ್ಲ, ನಾಡಿಗೂ ಕಾಡಿಗೂ ವ್ಯತ್ಯಾಸ ಇರಬೇಕು. ನಾಡಿನ ನಾಯಕರು ಹಾಗಲ್ಲ, ಮುಂದೆ ಕಾರಣಗಳನ್ನು ಬಿಟ್ಟು ನಾನು ನಡುವೆ ಇಲ್ಲದೆ ಹಿಂದೆ ಇರುವುದು. ನಮ್ಮಲ್ಲಿ ಹಾಗಲ್ಲ. ಹೆಂಗೆ? ಹೌದಾ? ಹಾಗೆ ನಾನು ಮುಂದೆ ನಿಲ್ಬೇಕಾ? ಮಕ್ಕಳಿಗೆ ನಾನೇನು ಮದುಮಗನ? ಎಲ್ಲಿ ಬೇಟೆಗೆ ತೆರಳುವುದಲ್ಲ. Yeah.
ಆಗಲಿ ಹಾ. ಎಲ್ಲರೂ ಬೇಟೆಯಾಡಿದ್ವಿ. ರಾಶಿ ರಾಶಿ ಮಾಂಸ, ನಾವೆಲ್ಲ ಪ್ರಾಣಿಗಳ ಮಾಂಸ, ಹೌದೌದು. ಹೌದೇನು? ಏನ್ ಮತ್ತೆ? ರಾಶಿ ಬಿಟ್ಟಿದೆ. ಎಂತದೆ? ಅದರ ಮೇಲೆ ಒಂದು ಹಾ. ಸಿಂಹದ ಮರಿ ಉಂಟು, ಸತ್ತು ಬಿದ್ದಿದೆ. ಉಂಡ್ರಣ್ಣ. ಅದನ್ನ ಕೊಂದದ್ದು ಯಾರು? ಅದನ್ನು ಕೊಂದದ್ದಕ್ಕೆ ಇವ್ರಿಲ್ಲ ಆಗ್ತದ? ನಾನು ಅದಕ್ಕೆ ಬೇರೆ ಹೇಳ್ತೇನೆ. ಮದ್ಯಪಣ್ಣ ದೇವಸ್ಥಾನ ಎಲ್ಲಿ ಬಾ. ಬಂದ್ಬಿಟ್ಟೆ. ಈ ರಾಶಿಯ ಮೇಲೆ ಇರುವಂತಹ ಸಿಂಹದ ಮರಿಯನ್ನ ಕೊಂದದ್ದು ಯಾರು? ಅದೇ ತಾನೆ, ನಾನೇ. ಶಹಬಾಸ್. ಹೇ! ಸಿಂಹ ಅಂದ್ರೆ ಯಾರು? ಹಾ. ಕಾಡಿನ ರಾಜ. ಹೌದು. ಅದನ್ನ ಕೊಂದದ್ದು ಅಂತ ಹೇಳಿದ್ರೆ ನಾನು ನೋಡಿದ್ದೇನೆ. ನೀನು ನನ್ನನ್ನ ಕೊಂದ ಹಾಗೆ. ಕಾಡಿನ ರಾಜ ನೋಡಿದ್ದೇನೆ ನಾನು. ಹೌದೇನೋ? ಹೇಳ್ರಣ್ಣ. ಕಾಡಿನ ರಾಜನಾದಂತಹ ಸಿಂಹದ ಮರಿಯನ್ನ ಹಾ. ಕೊಂದ. ಹ್ಮ್. ಕೊಂದವನಿಗೆ ಶಿಕ್ಷೆ ಕಾದಿದೆ. ಶಿಕ್ಷೆ ಕಾದಿದೆ. ನೋಡಿ ಇವರೇ. ನೀನಲ್ವಾ? ಇಲ್ಲ, ನಾನಲ್ಲ. ನೀನು ಕೊಂದದ್ದಲ್ಲ. ನಾನು ಎದುರಿನಿಂದ ಕಾಣಿಸ್ತದೆ ಇವ. ಅವನ ಸತ್ಯ ಹೇಳಬೇಕು. ಹಾ. ಇಷ್ಟು ಸಣ್ಣವ, ಚಿಕ್ಕಪ್ಪರಾಯನವ. ಚಿಕ್ಕ ಪ್ರಾಯ. ಹೌದೇನೋ? ಇವ ಅದಕ್ಕಿಂತ ಮೊದಲೇ. ಸಿಂಹದ ಮರಿಯನ್ನ ಕೊಲ್ಲಬೇಕಿದ್ರೆ ಅವನ ಎಣ್ಣೆಗಾರಿಕೆ ಎಷ್ಟಿರಬೇಕು. ಅವರಿಗೆ ಬಹುಮಾನ ಘೋಷಿಸಲಾಗುವುದು. ನಮ್ಮಲ್ಲಿ ಇದ್ದದ್ದು ಅಮೂಲ್ಯವಾದ ವಸ್ತುಗಳನ್ನ ಬಹುಮಾನ ರೂಪದಲ್ಲಿ ಆತನಿಗೆ ನೀಡಲಾಗುವುದು. ನೀನು ಕೊಂದದ್ದಲ್ಲ ಅಲ್ವಾ? ಅವರೇ ಚಿಕ್ಕವರುಗಳನ್ನು ಶುಕ್ರವಾರ ಮಡ್ಚಾಗಲಿಲ್ಲ. ಕೊಲ್ಲಕ್ಕೆ ಅವರ ಕೊಂದದ್ದು ನಾನೇ. ಹೌದೇನೋ? ಶಿಕ್ಷೆ ಅಂತ ಆಗುವಾಗ ಕೊಂದದ್ದು ನೀನಲ್ಲ, ಬಹುಮಾನ ಕೊಡ್ತೇನೆ ಅಂತ ಆಗುವಾಗ ಕೊಂದದ್ದು ಅವ. ಯಾಕೆ ಅವನಿಗೆ ಸುಮ್ಮನೆ ಅಂತ ಸತ್ಯ ಹೇಳ್ಬೇಕಾ? ಕೊಂದದ್ದು ನೀವಿಬ್ಬರು ಅಲ್ಲ, ನನ್ಗೆ ಗೊತ್ತಲ್ವ. ನಾನೇ ತಿಳಿದಿದೆ. ವಿನೋದಕ್ಕಾಗಿ ಹೇಳಿದೆ. ಹೌದೇನೋ? ಸುತ್ತಮುತ್ತ ನೋಡು, ನೋಡ್ತಾ ಇದ್ದೇನೆ. ಯಾರಾದ್ರೂ ಗಮನಿಸ್ತಾ ಇದ್ದಾರಾ? ಇಲ್ಲ. ಹಾಗಾದ್ರೆ ನಾವು ವೇಷ ಮಾಡಿದ್ದಕ್ಕೆ ಸಾರ್ಥಕ ಇತ್ತು. ದಾನಿಯಾಗ ನಾವು ದೇವರು ಕೈಲಾಸವಾಸಿಯಾದಂತಹ ಶಂಕರ, ಶಂಕರ. ನನ್ನ ಒಡದಿ ಪಾರ್ವತಿ, ದೊಡ್ಡ ಹೊಟ್ಟೆಯವ ನನ್ನ ಹಿರಿಯ ಮಗ ಗಣಪತಿ, ನಾನೇ ಗಣಪ. ನಂದಿ, ಭೃಂಗಿ, ಪ್ರಕೃತಿ ಅವ್ವ, ಎಲ್ಲ ನಮ್ಮವರು. ವೇಷ ಮಾಡಿದ್ದು. ಹೌದು. ಇಲ್ಲಿಗೆ ಒಂದು ಕಥೆ ಮುಗಿ ಅಲ್ವಾ? ಹರ ಹರ ಮಹಾದೇವ. ಹಾ, ಆಯ್ತಾ? ಇನ್ನು ಮುಂದಿನ ಕಥೆ ಉಂಟು. ಏನು ಗೊತ್ತುಂಟ? ಇದು ಇನ್ನು ನಾವು ಪರೀಕ್ಷೆಗೆ ಹೊರಡಬೇಕು. ಇಷ್ಟೆಲ್ಲ ಕ್ರಮ ಮಾಡಿದ ಯಾಕೆ ಗೊತ್ತುಂಟ? ಯಾಕೆ ಪರಮೇಶ್ವರ ಇದೆಲ್ಲ ಕರ್ಮ ಅಂತ ಹೇಳ್ಬೇಡ. ಎಲ್ಲರೂ ಬರುವುದು ಬಂದದ್ದು ಕರ್ಮ ಅನುಭವಿಸಲಿಕ್ಕೆ, ಕರ್ಮ ಮಾಡಲಿಕ್ಕೆ. ಹೌದೇನ? ಧರ್ಮದ ಕರ್ಮ ಯಾಕೆ ಹಾಗಲ್ಲ. ಕಾಡಿನಲ್ಲಿರುವಂತಹ ವ್ಯಕ್ತಿಗಳಿಗೆ ಯಾವುದೇ ರೀತಿಯ ಅನುಮಾನ ಬರಬಾರದು. ಆದ ಕಾರಣ ನಾವು ಈ ವೇಷ ಕಿರಾತ ವೇಷ ಮಾಡಿದ್ದೇವೆ. ಕಿರಾತ ಪಡೆಯಾಗಿ ನಮ್ಮ ಪ್ರಮುಖ ಗಣಗಳೆಲ್ಲ ಒಂದು ಸೇರುತ್ತಾರೆ. ಯಾವ ರೀತಿಯ ಅನುಮಾನ ಬರಬಾರದು. ಪಾರ್ವತಿ, ಅನುಮಾನ ನಿಮಗೇನಾದ್ರೂ ಗೊತ್ತಾ? ಇಲ್ಲ ಅಲ್ಲ. ಬೇಟೆಗಾರರು ಹೇಗೆ ಬೇಟೆ ಆಡ್ತಾರೋ ಅದೇ ರೀತಿ ನಾವು ಸಹ ಬೇಟೆ ಆಡಿದೆ ಅಲ್ವಾ? ಆದ್ರೆ ಇನ್ನು ಮುಂದಿನ ಕಥೆಯನ್ನು ಸ್ವಲ್ಪ ನಾವು ತಿರುಗಿಸಬೇಕಾಗುತ್ತೆ. ಮೂಕಾಸುರ ಹೇಳಿದ್ದೆ, ಅಂಗ್ಯ ರೂಪದಲ್ಲಿ ಬಾ. ಆಪವು ಹೌದು, ವರವು ಹೌದು, ಅದು ಬಿಡಿ. ಆ ನೆಪದಲ್ಲಿ ನಾವು ಯಾಕಾಗಿ ಇಲ್ಲಿ ಬಂದಿದ್ದೇವೆ, ಯಾರ ಪರೀಕ್ಷಾರ್ಥ ಅದು ಆಗಬೇಕು ಅಂದ್ರೆ ಮನಸ್ಸಿನ ಒಳಗಿದ್ದೆಲ್ಲ ಹೊರಗೆ ಬರಬೇಕಿದ್ರೆ ಸ್ವಲ್ಪ ಕೆಳಕ್ಕಿದೆ ಅಲ್ವಾ? ಅಲುಗಾಡಿಸಬೇಕು. ಅಲುಗಾಡಿಸಬೇಕಿತ್ತಂದ್ರೆ ಏನಾದ್ರು ಮಾಡಬೇಕು.
ನಮಗೆ ಈ ಓಟ್ಲಿಕ್ಕೆ ಆಗ್ತದ ಅದ್ರ ಮುದ್ದೆಪ್ಪಣ್ಣ ಮುದ್ದೆಪ್ಪಣ್ಣ ಹೊಡಿಲಿಕ್ಕೆ ನಾನು ಹೊಡೆದಿದ್ದೇನೆ ಬಾಣ. ನಾನು ಒಮ್ಮೆ ಬಾಣ ಬಿಟ್ಟರೆ ನೇರವಾಗಿ ತಾಗಲೇಬೇಕು. ನಾನು ಬಿಟ್ಟಂತಹ ಬಾಣ ಹಂದಿಗೆ ತಾಗಿದೆ, ಎಲ್ಲೋ ಸತ್ತು ಬಿದ್ದಿರಬೇಕು. ಹೋಗಿ ಅದನ್ನು ಕಳಿಸುವ ವ್ಯವಸ್ಥೆ ಮಾಡಿ. ನೋಡಿ ದಾರಿ ಮಧ್ಯೆ ನಗುತ್ತೈತೆ, ದಾರಿ ಮಧ್ಯದಲ್ಲಿ ನಗುತ್ತೈತೆ. ಯಾವುದು? ಕೆಂಪು ಕೆಂಪುಗೆ ನಗುತ್ತಾ ಐತೆ. ಹೌದಾ? ಅದನ್ನ ಏನ್ ಮಾಡೋದು? ಅಲ್ಲ, ಅಂದಿ ನಗುತ್ತಾಯೇ ಶ್ರಮ ಇದು. ನೋಡ್ತೇನೆ ಅಂದಿಯ ನಗುತ್ತಾ, ಅಂದಿ ಬೆಟ್ಟು ಬಿಟ್ಟು ಈ ಕಡೆಯಿಂದ ಓಡಾಡಿದೆ. ಮೂಸಿ ಮೂಸಿ ನಕ್ಕಿ ನಕ್ಕಿ ನೋಡು. ಅಲ್ಲ ಮುಂಗಡ ಪರಿಮಾಣ ನಮ್ಗಾದ್ರೆ ಮಾತಾಡಿ ಗೊತ್ತಾಗ ಯಾವ ಬನ್ನಿ. ಆಯ್ತು. ಅಲ್ಲಿ ಏನೋ ಇದೆ. ಏನಿದೆ? ತಾಂದಿ ಇದೆ. ಏನು ನೀನು ನೋಡ್ಬಾಪ. ಏನದು ಅಂತ ಪರೀಕ್ಷೆ ಆಗ್ಬೇಕಲ್ವ? ನೀನೇ ಹೋಗಿ ನೋಡಿ ಬಾ. ನೀನು ಹೋಗುವ ರಭಸದಲ್ಲಿ ಯಾವುದೋ ಮರದ ಕೊಂಬೆ ತಾಗಿದ್ರೆ ಇನ್ನೊಮ್ಮೆ ನೋಡಿ ಬಾ. ಅದು ಹೋಗುವಾಗ ಒಂದು ಮರದ ಕೊಂಬೆ, ಬರುವಾಗ ಇನ್ನೊಂದು ಮರದ ಕೊಂಬೆ ಇರಬೇಕು. ಹಂದಿಯನ್ನು ನೋಡಿದ್ಯಾ? ಕೆಳಗೆ ಉಂಟು, ಮೇಲೆ ಬಹುಶಃ ಅಂದು ಬಹಳ ಅಶುದ್ಧ ಅದೇ ಪರೀಕ್ಷೆ ಮಾಡಿ. ಹಂದಿ ಕೆಳಗೆ ಇದೆ, ಹಂದಿ ಮೇಲೆ ಹುತ್ತ ಬೆಳೆದೈತೆ. ನನ್ನ ಪೆಟ್ಟು ತಾಳಲಾರದೆ ಹಂದಿ ಹುತ್ತದ ಒಳಗೆ ಹೋಗಿ ಕೂತಿರ್ಬೇಕು ಅಲ್ವಾ? ನೋಡ ಸರಿಯಾಗಿ ನೋಡು, ಎಳ್ಕೊಂಡು ಬಾ. ಮಾರಿ ಮನುಷ್ಯ ಹಂದಿ ಬಿದ್ದೈತೆ, ಹುತ್ತ ಬಳಿ ಆ ಬದಿ ಐತೆ, ಅದ್ರ ಹಂದಿ ಮೇಲೆ ಕಾಲಿಟ್ಕೊಂಡು ಮಾರಿ ಮನುಷ್ಯ ಆಯ್ತಾ. ಅದನ್ನ ಹೇಳಲಿಕ್ಕೆ ಇಲ್ಲಿ ಬಂದದ್ದ? ಯಾರು ಏನು ಅಂತ ವಿಚಾರಣೆ ಮಾಡಬೇಕು ಬೇಡ? ನೀನು ನನ್ನ ನಾಯಕನನ್ನಾಗಿ ಯಾಕೆ ಮಾಡಿತ್ತು? ನನ್ನ ನಾಯಕ ವಿಚಾರಣೆ ಮಾಡಬೇಕು. ಯಾರು ಏನು ಯಾಕೆ? ರಾಮರಾಮಣ್ಣ ಅವ್ರು ಯಾರು ಅಂತ ಗೊತ್ತಿಲ್ಲ. ಒಂದಷ್ಟು ಹೊಡಿತೆ ಆಯ್ತು. ನಮ್ಮ ಹುಡಿಯ ಬಂದ್ಬಿಟ್ಟಂತ ಅಂದಿ ಮೇಲೆ ಕಾಲಿಟ್ಕೊಂಡು ನೀವು ಸುಮ್ಮನೆ ನಿಂತ್ಕೊಂಡ್ರಿಯ. ನೀವು ನಿಮ್ಮಷ್ಟು ಹೋಗ್ಬಿಡಿ ಅಣ್ಣ, ಆ ಅಂದಿ ನಮ್ಗೆ ಕೊಟ್ಬಿಡಿ. ನಮ್ಮ ಹುಡಿಯನ ಅಪ್ಪಣೆ ಅಟ್ಟಾಗಲಿಲ್ಲ ಅಂತ ಬಹುಶಃ. ಹಾಗಾದ್ರೆ ನಿಮ್ಮಿಂದ ಸಾಧ್ಯ ಇಲ್ಲ ಕೊಡಲ್ಲ ಅಂತ ಇಲ್ಲೇ ಮಾಡಿದಾಗ ನೀವು ಕೈಲಾಗದವರು ಅಲ್ವಾ?
ಮಾತಾಡಲಿಕ್ಕೆ ಬರ್ತದೆ. ಏನು ಮಾಡೋದು? ನೀನು ನಿಂತ ಭಂಗಿಯನ್ನು ನೋಡುವಾಗ ಆಹಾ, ಏನದು ಭಂಗಿ! ನಾನು ಅಗತ್ಯ ಬಿದ್ದಕ್ಕೆ ಮಾತನಾಡುದು. ಹೌದೇನ? ನನ್ನ ಜನರನ್ನೆಲ್ಲ ಕಳಿಸಿದೆ, ಮುಖ್ಯಸ್ಥರಾದಂತಹ ಮುಖ್ಯಪ್ಪಣ್ಣನನ್ನು ಕಳಿಸಿದೆ. ಒಂದು ಹಂದಿಯ ಮೇಲೆ ಕಾಲನ್ನು ಇಟ್ಟು ನೀನು ನಿಂತಿದ್ದೀಯಲ್ಲ, ನಾನು ಬಂದದ್ದು ಹಾಗಾಗಿ ಅದರ ಮೇಲೆ ಕಾಲಿಟ್ಟಿದ್ದೇನೆ. ಕೊಡುವುದಿಲ್ಲ ಎಂಬ ಮಾತನ್ನು ಹೇಳ್ತಾ ಇದ್ದೀನಿ. ಎಲ್ಲಿಗೆ ಸೊಳಕೊಂಡು ಹೋಗುವುದು? ಹೌದೇನೋ? ಏನು ಏನೆಂಬೆ ನುಡಿಯುತ್ತಿದ್ದೀವ್ಯ. ಹೌದೇನ? ಏನು ಅಂತ ಹೇಳಿ, ನಾವು ಬೇಡರು, ನಮ್ಮ ವೃತ್ತಿಯೇ ಹಾಗೆ ಬೇಟೆಯಾಡುವುದು. ಹಾಗೆ ಬೇಟೆಯಾಡ್ತಾ ಆಡುತ್ತಾ ಈ ಪ್ರಾಂತ್ಯಕ್ಕೆ ಬಂದು 11 ನೋಡಿ ಗುರಿ ಇಟ್ಟು ಬಾಣವನ್ನು ಬಿಟ್ಟೆ. ನಾನು ಹೊಡೆದದ್ದು ನನ್ನ ಬಾಣ ಇದೆ ಅದರ ಮೇಲೆ. ನನ್ನ ಮಾತು ಮುಗಿಲಿಲ್ಲ. ಆಗಲಿ, ಪ್ರಾರಂಭಿಸಿ. ಗುರಿಟ್ಟಂತಹ ಬಾಣ ಹಂದಿಗೆ ತಾಗಿತು. ಕೆಲವು ಪ್ರಾಣಿಗಳು ಕೆಲವು ಹಳ್ಳಿಗೆ ಬಿದ್ದಾಗ ಕೂಡಲೇ ಸಾಯುವುದುಂಟು. ಕೆಲವು ಪ್ರಾಣಿಗಳು ಹಾಗೆಲ್ಲ ವಿಧವಿಧವಿಧನೆ ಒತ್ತಾಡಿ ಸ್ವಲ್ಪ ಹೊತ್ತಿನ ಬಳಿಕ ಸಾಯುವುದು. ಹಾಗೆ ನಾನು ಬಿಟ್ಟಂತಹ ಸರ ನೋಡಲಿ ಹಂದಿಯಲ್ಲಿ ಅಲ್ವಾ? ಆ ಕಾರಣದಿಂದ ವಿಧವಿಧನೆ ಒದ್ದಾಡುತ್ತಾ ನಿನ್ನ ಬುಡಕ್ಕೆ ಬಂದಿರಲು ಹೌದು, ನೋಡಿಲ್ಲ. ಅದು ನಮಗೆ ಸೇರಿದಂತಹ ಹಂದಿ. ಅದನ್ನ ಕೇಳಲಿಕ್ಕೆ ಬಂದಾಗ ನಮ್ಮವರನ್ನು ನೀನು ಹೊಡೆದು ಕಳಿಸಿದ್ದೆ ಅಂತೆ. ಹೇಳಲಿಕ್ಕೆ ಬಂದದ್ದನ್ನು ಅವರು ಸೊಳಕೊಂಡು ಹೋಗಬೇಕು. ಬಿಡು, ಅವರಿಗೆ ಬುದ್ಧಿ ಇಲ್ಲ. ಆಗ ನಿನ್ನನ್ನು ನೋಡುವಾಗ ಇಲ್ಲಿಯವನ ಹಾಗೆ ಕಾಣುವುದಿಲ್ಲ. ಒಂದು ರೀತಿಯಲ್ಲಿ ತಪಸ್ವಿಯೋ ಅಲ್ಲ, ಮತ್ತೊಂದು ರೀತಿಯಲ್ಲಿ ಕಾಡಿಗೆ ಬೇಟೆಗೆ ಬಂದವನೋ ಅದು ಅಲ್ಲ. ಹಾಗಾದ್ರೆ ಯಾವುದಿದು? ನೋಡುವಾಗೆಲ್ಲ ಸ್ವಲ್ಪ ಗಟ್ಟಿದೆ, ಏನೋ ಮಣಮಣ. ಹೌದೇನೋ? ಎಷ್ಟಾದ್ರೂ ನಾವು ಬೇಡರು, ನಾವು ಮಾಂಸವನ್ನ ತಿಂದು ಬದುಕುವವರು. ನಾನು ಬಿಟ್ಟಂತಹ ಬಾಣ ಆ ಹನ್ನಿಯ ಮೇಲೆ ಇದೆ, ಅದರ ಗುರುತು ಇದೆ. ಆ ಕಾರಣದಿಂದ ಮೊದಲಾಗಿ ಬಾಣ ಬಿಟ್ಟವ ನಾನು. ಆ ಸತ್ತು ಬಿದ್ದಂತಹ ಹಂದಿ ನಮಗೆ ಸೇರಿ. ಹೌದೇ? ಬಿಟ್ಟುಕೊಡು. ಮುಗೀತ ಮಾತಾಡಿ. ಹೌದೇನೋ? ನೀನು ತಪಸ್ವಿ ಹೌದು ಅಂತಾದ್ರೆ ಈ ಶಸ್ತ್ರಗಳನ್ನೆಲ್ಲ ಹಿಡ್ಕೊಂಡು ನಿಲ್ಲಿಸ್ತದೆ. ಶಸ್ತ್ರ ಹಿಡ್ಕೊಂಡು ತಪಸ್ಸು ಮಾಡಬಾರದು ಅಂತ ಈಗ ಯಾರು ಹೇಳಿ? ಹಾಗಲ್ಲ, ಮತ್ತೆ ಶಸ್ತ್ರ ಹಿಡ್ಕೊಂಡು ತಪಸ್ಸು ಮಾಡಬಾರ್ದು ಅಂತ ಯಾವ ನ್ಯಾಯಶಾಸ್ತ್ರ ತಿಳಿದವ ನಾನಲ್ಲ. ನಾನು ಕಾಡಿನಲ್ಲಿರುವ ಬೇಡ. ಆದ್ರೆ ತಪಸ್ಸನ್ನ ಮಾಡುವಂತಹ ನಿನ್ನ ಪಾರಿ, ಆ ಉಕ್ಕಿನ ಕವಚ, ಗಡ್ಡ, ಕೊರಳಲ್ಲಿ ರುದ್ರಾಕ್ಷಿ ಮಾಲೆ, ಕೈಯಲ್ಲಿ ಅಸ್ತ್ರ, ಬಿಲ್ಲು ಬಾಣ, ಕತ್ತಿ, ಇದನ್ನೆಲ್ಲ ನೋಡುವಾಗ ನೀನು ಕಪಟ ಕಳ್ಳ ಸನ್ಯಾಸಿಯಾಗಿ ಕಾಣುತ್ತದೆ. ಹೌದೇನೋ? ನ್ಯಾಯಯುತವಾಗಿ ನಮಗೆ ಸೇರಬೇಕಾದ ಹಂದಿಯನ್ನ ನೀನು ಕೊಡುವುದಿಲ್ಲ ಅಂತ ನಿನ್ನ ಮಾತಾದ್ರೆ ಅದಕ್ಕೆ ಏನು ಮಾಡಬೇಕು?
ಏನು ಮಾಡ್ತೀವಿ? ಏನು ಬೇಕು ನಿಮಗೆ? ನಾನೇ ಕೊಂದುದು ನಾನೇ ಕೊಂದುದು ನಾನೇ ಕೊಂದು ಅಲ್ಲ ಅಂತ ನಾನು ಗುರಿ ಹಿಡಿದು ಹೊಡೆದೆ, ಆ ಬಾಣದ ಮೇಲೆ ನಾಟಿದೆ, ಹಾಗಾಗಿ ನನ್ನ ಪಾದದಲ್ಲಿದೆ. ಮೊದಲು ಮಾಡಿಬಿಟ್ಟವ ನಾನು. ಆ ಕಾರಣದಿಂದ ಪ್ರಾಣಿ ನನ್ನ ಮಾಡುವುದು ಸತ್ತದ್ದು. ವಿಲವಿಲನೆ ಒತ್ತಾಡಿ ಸತ್ತದ್ದು ಪ್ರಾಣ ಹೋದದ್ದು ಬರ್ತಿರ್ಬೋದು. ಸತ್ತ ಪ್ರಾಣಿಗೆ ನೀನು ಬಾಣ ಬಿಟ್ಟಿರ್ಬೋದು. ನಾನು ಬಿಟ್ಟ ಬಾಣ ಅದು ತಾಗಿದ ಮೇಲೆ ನೀನು ಬಿಟ್ಟ ಬಾಣ ತಾಗಿದೆ. ಇಲ್ಲಪ್ಪ, ಸತ್ಯ ಹೇಳ್ತೇನೆ. ಎಲ್ಲೂ ಹಾಗಲ್ಲ. ಇವನಿಗೆ ನಂಬಿಕೆ ಬರಬೇಕಲ್ಲ. ಮೊದಲು ನಾನು ಬಿಟ್ಟದ್ದು ಅಂತ ಅವನ ವಾದ ಏನು? ನಂಬಿಕೆ ಬರಬೇಕಿದ್ರೆ ಮೇಲೆ ನೋಡಿ, ನಮ್ಮ ಶಿಖರದ ಮೇಲೆ ಹತ್ತಿರಂಗ ಸ್ವಾಮಿ ದೇವಾಲಯ ಉಂಟು. ಆ ದೇವರ ಮೇಲೆ ಆಣೆಯಾಗಿ ಹೇಳುತ್ತೇನೆ, ಮೊದಲು ಬಾಣ ಬಿಟ್ಟವನ ಅಕ್ಕಿರಂಗನಾಥ ಸ್ವಾಮಿಯ ಅಕ್ಕಿರಂಗನಾಥ ಸ್ವಾಮಿ ಆಣೆ. ಮೊದಲು ಬಾಣ ಬಿಟ್ಟದ್ದು ನಾನು, ಪ್ರಾಣಿ ಸತ್ತದ್ದು ನನ್ನ ಬಾಣದಿಂದ. ಆ ಕಾರಣದಿಂದ ನಮಗೆ ಸೇರಬೇಕು, ಸೇರತಕ್ಕದ್ದು. ಆಣೆ ಪ್ರಮಾಣಗಳಲ್ಲಿ ವಿಶೇಷ ವಿಶ್ವಾಸ ಇರುವವರಲ್ಲ. ಆಣೆ ಪ್ರಮಾಣ ಮಾಡುವುದು ಯಾರು? ಅವರಲ್ಲಿ ಅವರಿಗೆ ವಿಶ್ವಾಸ ಇರುವುದು. ನೀನು ಮಾಡಿದಂತಹ ಪ್ರಮಾಣಗಳ ಮೇಲೆ ನಂಬಿಕೆ ಇಲ್ಲವ? ಇದನ್ನು ಬಂದದ್ದು ನಾನೇ, ಬೇಕಾದ್ರೆ ಬೇಡ. ಈಗ ಎಂತ ಮಾಡುದು? ಇಲ್ಲ ಗಡಿಬಿಡಿ ಮಾಡ್ಕೊಳ್ಳೋದು ಬೇಡ. ಅಯ್ಯ ಪುಣ್ಯಾತ್ಮ, ಒಂದು ಗಳಿಗೆ ಇರಷ್ಟಲ್ಲ, ಒಂದು ಗಳಿಗೆ ಇದಕ್ಕೆ ಬೇರೆ ಏನು ದಾರಿ ಇಲ್ಲ. ಮೂರನೆಯ ಪಂಚಾಯತಿ ಆಗ್ಬೇಕಾಗ್ತದೆ. ಈಗ ನ್ಯಾಯ ನಿಮ್ಮಿಬ್ರು ಒಳಗೆ ತೀರ್ಮಾನ ಮಾಡಿಕೊಡುವುದಕ್ಕೆ ಪಂಚಾಯತಿಗೆ ನೋಡಿದಿರಷ್ಟನ್ನ ಅಲ್ಲಿ ದೊಡ್ಡ ಬಂಡಿಯ ಮೇಲೆ ಬಾಗ್ಭಟ್ರು ಕುಂತಾ ಇದ್ದಾರೆ. ನಮ್ಮವರು ಬಾಗ್ಭಟ್ರು ನಮಗೆ ವಿನೋದಕ್ಕಾಗಿ ನಮ್ಮೊಟ್ಟಿಗೆ ಬಂದವರು ತಿಳಿದವರು ವಿದ್ವಾಂಸರು. ಅವರು ತಿಳಿದಷ್ಟು ಬೇರೆ ತಿಳಿದಿರ್ಲಿಕ್ಕಿಲ್ಲ. ಹಾಗಾದ್ರೆ ನ್ಯಾಯ ಕೇಳುವ ನ್ಯಾಯ ಪಂಚಾಯತಿಗೆ ಅವರು ಮಾಡುವುದು ಹಾಗೆ. ತೆಂಗಿನಕಾಯಿ ಬೆಳೆಯನ್ನು ಹಾಕಿ ಮಾಡುವ ಪಂಚಾಯತಿ ನ್ಯಾಯ ತೀರ್ಮಾನದ ಪಂಚಾಯತಿ ಪಂಚಾಯತಿಗೆ ಮಾಡುವ ನಾವು ಭೇಟಿಗೆ ಬಂದಿದ್ವಿ, ಅವರು ಭೇಟಿಗೆ ಬಂದಿದ್ವಿ. ಅವರು ಅನ್ನಿ ಬಿದ್ದಾಯಿತೆ. ಹೌದು, ರಾಯರಿಗೆ ಹೇಳ್ತೇನೆ. ಆಮೇಲೆ ಗೊತ್ತಿಲ್ಲ. ಓ ರಾಯ, ನಮಸ್ಕಾರ. ನಮಸ್ಕಾರ. ಇದು ಈ ಹಂದಿ ಮರಿಯನ್ನು ಕಿರಾತರು ಕೊಂದದ್ದು ಅಂತ ಅವರು ಹೇಳ್ತಾರೆ. ನಾನು ಕೊಂದದ್ದು ಅಂತ ನಾನು ಹೇಳು. ಅದಲ್ಲ, ಅವರು ಕಾಡಿನಲ್ಲಿ ಇರುವವರು ಅವರೇ ಕೊಂದಿರ್ಬೋದು ಅಂತ. ಬೇಕಾದ್ರೆ ಬೇಡುವುದಿಲ್ಲ. ಬೇಡಿದ್ರೆ ಕೊಟ್ಟಿಲ್ಲ. ಹಾಗಾದ್ರೆ ಎರಡು ಕಡೆಯವರು ಯುದ್ಧ ಮಾಡುವ. ನಾನು ಮತ್ತೆ ಕಿರಾತ ಯುದ್ಧ ಮಾಡು. ಹೌದು, ಎರಡು ಕಡೆಯವರು ಯುದ್ಧ ಮಾಡಿ ಗೆದ್ದವರಿಗೆ ಹಂದಿ. ಎದ್ದವನಿಗೆ ಆಗುವುದಿಲ್ಲ. ಹಾಗಾದ್ರೆ ಯುದ್ಧವನ್ನು ಇವಾಗ ಅಲ್ಲಿಲ್ಲ. ಆ ಹಂದಿ ಕಾಲಡಿಗೆ ಬಿದ್ದು ಬಿದ್ದಿಯಾದ್ರೆ ಅಲ್ಲಿವರೆಗೆ ನಮ್ಮ ವಶ. ಮೂರನೇ ವಶ. ನೋಡ್ರಪ್ಪ, ಹಂದಿ ಹಿಡ್ಕೊಳ್ಳಿ.
ಆಕ್ಷೇಪವೇನು? ಹಾ. ತಪಸ್ಸಿನಲ್ಲಿ ನೀನಾದವನು ನಾನು ಹೌದು, ತಪಸ್ಸಿನಲ್ಲಿ ತೊಡಗಿಸಿಕೊಂಡವನು ಹೌದು. ಆ ಕಾಲಕ್ಕೆ ನನ್ನ ತಪಸ್ಸಿಗೆ ಉಪಟಳವನ್ನು ನೀಡಿದಂತ ಹಂದಿ, ಅದರ ಗರ್ಜನೆಯಿಂದ ನಾನು ವಿಮುಖನಾದೆ, ಅದರ ನಿಗ್ರಹವಾಗಲೇಬೇಕು. ಹಾಗಾಗಿ ಆಯುಧವನ್ನು ಧರಿಸಿದೆ, ಹಂಗೆಂದು ಕೆಳಹಿದೆ, ಎನ್ನ ಶರದೊಳು ಅಳಿದು ಈ ವರಾಹವಿದರ ನಿನಗೆ ಬೇಕು ಅಂತಾದ್ರೆ ಬೇಡು, ಹಾಗೆ ನಾನು ಕೊಡುವುದಲ್ಲ. ನಿಜವಾಗಿಯೂ ಬಂದದ್ದು ಒಳ್ಳೆದಾಯಿತು. ಒಬ್ಬ ಭಕ್ತನನ್ನ ಪ್ರತ್ಯಕ್ಷವಾಗಿ ಕಂಡುದು ಮಾತ್ರ ಅಲ್ಲ, ಪರೀಕ್ಷಾರ್ಥವಾಗಿ ವೇಷ ಮಾಡಿಕೊಂಡು ಬಂದದ್ದು ಸಾರ್ಥಕ ಆಯಿತು. ಹೌದೇನೋ? ಇವ ಸಮರ್ಥ ಹೌದು, ಆದ್ರೆ ಸ್ವಲ್ಪ ಚಂಚಲ ಇದ್ದಾನೆ. ಏಕಾಗ್ರತೆ ಸ್ವಲ್ಪ ಕಡಿಮೆ, ಅನುಷ್ಠಾನ ಸ್ವಲ್ಪ ಮಟ್ಟಿಗೆ ಕಮ್ಮಿ ಉಂಟು. ಅದರ ಪರೀಕ್ಷೆಯೂ ಆಗಬೇಕು. ಆದ್ರೆ ಇವನ ಛಲವನ್ನ ಮೆಚ್ಚತಕ್ಕಂತೆ ಅಲ್ವಾ? ಇವ ಯಾರನ್ನ ಕುರಿತು ತಪಸ್ಸನ್ನ ಮಾಡೋದು ಅಲ್ವೇ? ಹಾಗಾದ್ರೆ ತಪಸ್ಸನ್ನ ಆಚರಿಸಿದ ಕೂಡಲೇ ಪ್ರಸನ್ನೀಕರಿಸಿ ಏನು ಬೇಕು ಮಗನೇ ಹೇಳಿ ತಥಾಸ್ತು ಹೇಳುವುದಲ್ಲ, ಪರೀಕ್ಷೆ ಆಗಬೇಕು. ಇವ ಮುಂದೆ ನಡೆಯುವಂತಹ ಯಾವುದಾದ್ರೂ ಸಂಗ್ರಾಮದಲ್ಲಿ ಸಮರ್ಥನಾಗಿ ಕಾರ್ಯನಿರ್ವಹಿಸ್ತಾರ ಇಲ್ಲವೋ ಪರೀಕ್ಷೆ ಆಗಬೇಕು. ನನ್ನ ಭಕ್ತನ ಪರೀಕ್ಷೆ ಸಮರ್ಥವಾಗಿರಬೇಕು, ಆವಾಗ ನನ್ನ ಭಕ್ತ ಹೌದು ಅಂತಾಗುತ್ತದೆ. ಇವನ ಛಲವನ್ನ ನೀನು ಕೇಳಿದೆ ಅಷ್ಟೇ, ಏನು ಹೇಳುವೆ?
ಅವನು ಶಿಕ್ಷಣಕ್ಕೆ ಬಂದದ್ದಲ್ಲ. ಎಷ್ಟರ ಮಟ್ಟಿಗೆ ಅವನಲ್ಲಿ ಭಕ್ತಿ ಇದೆ ಎಂಬುದನ್ನು ಪರೀಕ್ಷೆ ಮಾಡುವುದಕ್ಕೆ ಬಂದದ್ದು ಸತ್ಯ. ಯುದ್ಧ ಮಾಡುವಾಗ ಈ ಯೋಚನೆಗಳನ್ನೆಲ್ಲ ನೆನಪಿನಲ್ಲಿಟ್ಟುಕೊಂಡು ಆ ಬೆಟ್ಟಿ ಯುದ್ಧ ಮಾಡಿದ್ದೇನೆ. ಈಗ ನಮಗೆ ಪಂಚಾಯತಿಗೆ ಮಾಡಿದವರು ಹೇಳಿದ್ದೇನು, ಯುದ್ಧವು ಕೇಳ ತೀರ್ಮಾನ ಆಗಲಿ. ಹೌದು, ಹಾಗಾದ್ರೆ ಅವನನ್ನು ಯುದ್ಧ ಮಾಡಿಸುವ ನಿನ್ನ ಮಾತಿನ ಪ್ರಕಾರ ಅವನಿಗೆ ಏನು ನೋವಾಗುವ ಆಗಬಾರದು. ಯುದ್ಧ ಏನು ಕೇವಲ ನೆಪ ಮಾತ್ರವಾಗಿ ಅದೇ. ಹಾಗಾದ್ರೆ ನಾವು ಕಪಟವಾಗಿ ಯುದ್ಧ ಮಾಡಬೇಕು. ಕಪಟವಾಗಿ ಯುದ್ಧ ಮಾಡಿದ ಹಾಗೆ ಮಾಡಬೇಕು. ಹೌದು. ಯುದ್ಧವೂ ಆಗಬಾರ್ದು, ಜಗಳ ಆಗಬಾರ್ದು. ನನ್ನ ಹೆಂಡತಿಯಲ್ಲಿ ನಾನು ಮಾತನಾಡಿದೆ, ಬೇರೆ ಯಾರು? ಅವಳು ನನ್ನ ಹೆಂಡತಿ. ಹೌದೇನ? ಬೇರೆಯವರ ಹೆಂಡತಿಯಲ್ಲಿ ಮಾತನಾಡಿದ್ರೆ ದವಡೆ ಹೊಡೆಯೋದು. ಯಾರ್ದು? ನನ್ನ ಹೆಂಡತಿಯಲ್ಲಿ ಮಾತಾಡುವಾಗ ನಿಂದೇನಪ್ಪ ತಕರಾರು? ಮಾತಾಡ್ತಾ ಯುದ್ಧ ಅಂತ ಹೇಳಿದ್ವಿ, ಮತ್ತೆ ಅವಳಿಗೆ ತುಂಬಾ ಏನು ಅಲ್ಲ ಸನ್ಯಾಸಿ, ಹೌದೇನು? ನಿನಗೆ ಈ ಹಂದಿ ಮಾಂಸದಿಂದ ಏನಾದರೂ ಉಪಕಾರ ಉಂಟಾ? ಇಲ್ಲ. ನಾವು ಅದನ್ನು ತಿನ್ನುವುದಕ್ಕೂ ನೀನು ಅದನ್ನು ಕೊಡುವುದಿಲ್ಲ ಅಂತ ಛಲದಲ್ಲಿ ಕೂತಿದ್ದಿ. ಯುದ್ಧ ಮುಖೇನ ನಿರ್ಣಯ ಆಗಲಿ ಅಂತ, ಹೌದೇನೋ? ಸತ್ಯ ಹೇಳಬೇಕಾ? ಇಷ್ಟು ಹಾಗಲ್ಲ, ಅಂತಹ ಗ್ರಾಮ್ಯ ಮಾತೆಲ್ಲ ಬೇಡ. ಇಷ್ಟರವರೆಗೆ ಈ ಕಾಡಿನಲ್ಲಿ ಸ್ವೇಚ್ಛಾಚಾರಿಯಾಗಿ ಇದು ನಮ್ಮದೇ ಊರು ಅಂತ ನಾವು ತಿರುಗಾಡಿಕೊಂಡಿದ್ದು. ನಿನ್ನ ಮಾತನ್ನ ಕೇಳುವಾಗ ನೀನು ಇಲ್ಲಿ ಏನಾದರೂ ಹಕ್ಕು ಸ್ಥಾಪನೆ ಮಾಡಿ ಈ ಜಾಗವನ್ನು, ಕಾಡನ್ನು ನುಂಗುವ ವ್ಯವಸ್ಥೆ ಏನಾದ್ರು ಮಾಡ್ತಾ ಇದೆಯಾ ಅಂತ, ಹೌದೇನ? ಈಗ ಇನ್ನೊಮ್ಮೆ ಹೇಳ್ತೇನೆ, ಆಗ ಹೇಳಿದ್ದನ್ನೇ ಇನ್ನೊಮ್ಮೆ ಹೇಳ್ತೇನೆ. ನೀನು ಶಸ್ತ್ರವನ್ನು ಹಿಡ್ಕೊಂಡು ಹಂದಿಯನ್ನು ಕೊಂದೆ ಅಲ್ವ? ಆವಾಗ ನಿನ್ನ ತಪಸ್ಸಿನಲ್ಲಿ ಏಕಾಗ್ರತೆ ಇರಲಿಲ್ಲ, ನಿನ್ನ ಚಿತ್ತ ಚಂಚಲೆಯಾಗಿತ್ತು. ಆ ಚಂಚಲತ್ವದಿಂದ ಕೂಡಿದ ನಿನ್ನ ತಪಸ್ಸು ಎಷ್ಟಾದರೂ ಕಪಟತ್ವವೇ. ಆ ಕಾರಣದಿಂದ ಹಂದಿನಿಂದ ಕಾಲಬುಡಕ್ಕೆ ಬಂದದ್ದು ನಿನಗೆ ಗೊತ್ತಾಯಿತು. ನೀನು ನಿಜವಾಗಿಯೂ ತಾಪಸಿ ಹೌದು ಅಂತಾದ್ರೆ ಯಾವುದೇ ಬೆಟ್ಟ ಅಡ್ಡ ಬರಲಿ, ಆನೆ ಅಡ್ಡ ಬರಲಿ, ನಿನ್ನ ಮನಸ್ಸು ಚಂಚಲ ಆಗಲಿಕ್ಕಿಲ್ಲ. ಆ ಕಾರಣದಿಂದ ಚಂಚಲನಾದವ ಕಪಟ ಸನ್ಯಾಸಿ ಈ ನಿನ್ನ ಊಳಿಗತ್ವವನ್ನು ಬಿಟ್ಟು ಅನ್ಯನ ಕೊಟ್ಟ
ನಾನಿದ್ದೇನಲ್ಲ ತೀರ್ಮಾನ ಮಾಡಲಿಕ್ಕೆ. ನಾನು ತೀರ್ಮಾನ ಮಾಡುವಾಗ ನಡುವಲ್ಲಿ ನೀವು ಹೋಗಿ ಕೈ ಹಾಕಿ ಅವನಿಗೆ ಹೊಡಿಲಿಕ್ಕೆ ಮುಂದಾಗ್ತೀರಲ್ಲ, ಯಾಕೆ? ನಮ್ಮ ಭಕ್ತ ಅಲ್ವ ಇವ? ಭಕ್ತನ ಪರೀಕ್ಷೆಗೆ ಬಂದದ್ದು, ನಾವು ಶಿಕ್ಷಿಸಲಿಕ್ಕೆ ಬಂದದ್ದಲ್ವ? ನಿನ್ನ ಮಾತು ಅದೇ ಅಲ್ವಾ? ಆ ಕಾರಣದಿಂದ ನೀವೆಲ್ಲ ಸುಮ್ಮನೆ ಇರಬೇಕು. ಅವನನ್ನ ಕೆಣಕಿದ್ದು ಸಾಲು, ಇನ್ನೂ ಸ್ವಲ್ಪ ಕೆಣಕಿ ಪರೀಕ್ಷೆ ಮಾಡಬೇಕು. ನನ್ನ ಪರೀಕ್ಷೆ ಮುಗಿಯೋ ತನಕ ಸುಮ್ಮನೆ ಇರು, ಮಾತಾಡಬಾರ್ದು. ಎಷ್ಟು ಸಾರಿ ಹೇಳಿದೆ, ನಾವು ಬಂದಂತ ಹಂದಿಯನ್ನು ಕೊಡುವುದಿಲ್ಲ. ಹೌದೇನು? ನಿನಗೆ ಯುದ್ಧ ಎಲ್ಲ ಮಾಡದೆ ತುಂಬಾ ದಿನ ಆಗಿರ್ಬೇಕು. ಕೆಣಕಿ ಯುದ್ಧಕ್ಕಾಗಿ ಬರ್ತಾ ಇದೆಯಲ್ಲ, ಈಗ ಮತ್ತೊಮ್ಮೆ ನನಗೆ ಸಂಶಯ ಆಗ್ತದೆ. ನೀನು ಯುದ್ಧ ಮಾಡುವವನು ತಪಸ್ವಿಯೋ ಒಂದು ಅರ್ಥ ಆಗುದಿಲ್ಲ. ತಪಸ್ಸು ಮಾಡಲು ಬಂದವ ಈ ಕೆಣಕಿ ಯುದ್ಧಕ್ಕೆ ನೀನು ಯಾಕೆ ಬರ್ತಾ ಇದ್ದಿ? ಅರ್ಥ ಆಗುತ್ತಾ ಇಲ್ಲ. ಈಗ ನಾವು ಹೇಳ್ತೇವೆ, ಯುದ್ಧ ಬಿಡು. ನಮ್ಮಲ್ಲಿ ಯುದ್ಧ ಬೇಡ ಎಂಬ ಹಾಗೆ ಶತ್ರುಗಳ ಬಗ್ಗೆ ಆಗ ಕೇಳಿದೆಯಲ್ಲ, ಹೇಳ್ತಾರೆ ಕೇಳು. ನಾನು ಮಾಡುತ್ತಿರುವುದು ಪರಮೇಶ್ವರ ಆರಾಧನೆ. ಪಿನಾಕದಂತಹ ಪರಮೇಶ್ವರ ಆರಾಧನೆಗೆ ಇದುವೇ ಪ್ರಶಸ್ತಾಂತತೆಂದು ನಾನು ಕಿಗ್ಗಟ್ಟಿನ ಕಠಾರಿ, ಸಿಂಜಿನ ಮೀದಂತಹ ಬಿಲ್ಲು, ಬಾಣದ ಮೀದಂತಹ ಬದ್ದಲಿಕೆ, ಇದೆಲ್ಲ ಒಬ್ಬರಿಗೆ ಪ್ರೀತಿ ಆಗುತ್ತದೆ. ಹಾಗಾಗಿ ಈ ರೀತಿ ಆರಾಧನೆಗೆ ನಾನು ತೊಡಗಿದ್ದೇನೆ. ಈಗ ನಿನ್ನನ್ನಾದರೂ ವಿರೋಧಿಸುವುದಕ್ಕೆ ಆಗಬೇಕಾಗಿ ಬಂತಲ್ಲ, ಹಾಗಾಗಿ ನಾನು ಇಸಿಕೊಳ್ಳುವುದು ಸರಿ ಅಂತ. ಹಾಗಾಗಿ ಹೇಳ್ತಾರೆ, ಹಂದಿ ಮಾಂಸ ತಿನ್ನಬೇಕು ಅಂತ ಇದ್ರೆ ಹುಳಿ ಹೆಂಡ ಹಂದಿ ಮಾಂಸ ಬಿಟ್ಟು ನಿನಗೆ ಬೇರೆಲ್ಲ ಬೇಕಾದ ನನಗೆ ಬೇರು ಹಂದಿ ಕೊಡ್ತಾರೆ.
ಹೌದೇನೋ? ನೀನು ಹಾಗಾದ್ರೆ ಇಂಥದ್ದೇನಾದ್ರೂ ನಡೀತದೆ ಅಂತ ಹೇಳಿ ಮುಂಜಾಗ್ರತನಾಗಿ ಆಯುಧ ಪಾಣಿಯಾಗಿ ಬಂದದ್ದೇನು? ಮೃಗಗಳ ಉಪಟಳದಿಂದ ನಾವು ರಕ್ಷಣೆ ಹೊಂದಬೇಕೋ ಬೇಡ ಹೇಳು. ಆದರೆ ಕ್ಷತ್ರಿಯರಿಗೆ ಆಯುಧ ಎನ್ನುವುದು ಭೂಷಣವೇ. ಒಂದೇ ಹೇಳ್ತೇನೆ, ಆಯುಧ ಹಿಡ್ಕೊಂಡು ತಪಸ್ಸನ್ನು ಆಚರಿಸುತ್ತನ್ನ ಬ್ರಾಹ್ಮಣ ದರ್ಭೆ ಹಿಡಿದಾಗ ಕ್ಷತ್ರಿಯನಿಗೆ ಆಯುಧ ಬೇಕೆ ಅಲ್ಲ. ನೀನು ಯಾರ ಕುರಿತು ತಪಸ್ಸನ್ನು ಪರಮೇಶ. ಈಗ ಒಂದು ವೇಳೆ ಆ ಪರಮೇಶ ನಾನೇ ಆಗಿದ್ರೂ ಕೂಡ ನೀನು ಮಾಡುವುದು ಸರಿ ಇಲ್ಲ ಅಂತ ಹೇಳುವ. ಏನು ಶಕ್ತಿ ತುಂಬಿದೆ ಇವನಲ್ಲಿ. ಇವನನ್ನು ಮಣಿಸಬೇಕು ಅಂತಾದ್ರೆ ಸಾಮಾನ್ಯ ಶರಗಳಲ್ಲ, ಗುರು ಮುಖೇನವಾಗಿ ಒದಗಿ ಬಂದಂತಹ ಮಂತ್ರಾಸ್ತ್ರಗಳು. ಅಂತಹ ಮಂತ್ರಾಸ್ತ್ರಗಳನ್ನೇ ಪ್ರಯೋಗ ಮಾಡಬೇಕಾಗಿದೆ. ದಿವ್ಯಾಸ್ತ್ರಗಳನ್ನು ಪ್ರಯೋಗಿಸಿದ್ರೆ ಅದೆಲ್ಲವನ್ನು ನುಂಗಿ ಕಿರುನಗೆ ಬೀಳ್ತಾ ಇದ್ದಾನೆ. ಹಾಗಾದ್ರೆ ಅಕ್ಷಯ ಬಾಣ ಅಗ್ನಿಯವನ ಪ್ರಮುಖ ವಿಶೇಷದಿಂದ ದೊರಕಿದಂತ ಅಕ್ಷಯ ತಗೊಂಡಿಲ್ಲ. ತೆಗೆವಾಗಲೊಂದು, ತೊಡುವಾಗ 10, ಬಿಡುವಾಗ 100, ಹರಿವಾಗ 1000, ಲಕ್ಷ ಬೇಧದಲ್ಲಿ ಲಕ್ಷವಾಗಿರುವಂತಹ ಅಕ್ಷಯ ಬಾಣವನ್ನೇ ಪರಿಪೂತನಾಗಿದ್ದೇನೆ. ಆ ವಿಶ್ವಾಸದಿಂದಲೇ
ಈ ಶಬರನನ್ನು ಮಡಿಸ್ತೇನೆಂದ ಹೊರಟ್ರೆ ಎಲ್ಲ ಬಾಣ ಮುಗಿಸಿದ. ಅಕ್ಷಯ ತೂಣಿನ ಬರಿದಾಗಿ ಹೋಗಿದೆ. ಕೈ ಹಾಕಿದ್ರೆ ಬಾಣ ದೊರಕುವುದಿಲ್ಲ. ಬಾಣ ದೊರಕದ ಏನು ಮಾಡುವುದಿಲ್ಲ. ಹರನ ನಾವೆಚ್ಚಿಸುವೆನೆಂದರೆ ಇವೊಬ್ಬ ರಾಕ್ಷಸನಾಗಿ ಕಂಟಕನಾಗಲ್ಲ. ಶಬರ ಇಷ್ಟು ಪರಾಕ್ರಮಿ, ದುರ್ಗರ ಹಾಗೆ ರಾಕ್ಷಸರ ಹಾಗೆ ದೇವ ಕಾರ್ಯಕ್ಕೆ ಉಪಟಳ ನೀಡುವಂತ ಇವನು ನಿಗ್ರಹಿಸಲೇಬೇಕು. ಕಾಯ್ದೆಲ್ಲ ಆಲೋಚನೆ ಮಾಡುವುದಲ್ಲ. ಅಗ್ನಿದತ್ತವಾದಂತಹ ಗಾಂಧಿ ಉಳಿದೆ ಭೂಮಿ ತೂಕದ ಈ ಚಾಪವನ್ನು ಎತ್ತಿ ಇವನ ನೆತ್ತಿಗೆ ಮಾಡಿದ್ದಾರೆ. ನನ್ನಲ್ಲಿ ಬೇಕಾದಕ್ಕೆಲ್ಲ ಉಂಟು ಅಂತ ಅಹಂಕಾರದಿಂದ ಬೆಳೆದಾಡಿದೆ. ಪ್ರಸಂಗ ದೀರ್ಘ ಆದದ್ದೇ ನೀನಿಂದ ನನ್ನಿಂದ ಕೇಳಿದ ಕಾರಣ ದೀರ್ಘ ಹೋದದ್ದು. ಒಂದಾದ ಶಸ್ತ್ರ ಉಂಟ, ಆದರೂ ಛಲವನ್ನು ಬಿಡುವುದಿಲ್ಲ. ಮುಂದೆ 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 ಬರ್ತಾ ಇದೆಯಲ್ಲ. ಶಸ್ತ್ರ ಇಲ್ಲದವ್ರ ಹತ್ರ ಏನು ಜಾಣ್ಮೆ ತಾಳ್ಮೆ ವಿಚಾರಧಾರೆ ಇಲ್ಲದಂತಹ ಕಿರಾತನೂ ಕೂಡ ಧರ್ಮವನ್ನ ಪಾಲಿಸ್ತಾರೆ. ನಮಗೆ ಧರ್ಮ ಉಂಟು. ನಾವು ಒಂದು ಪ್ರಾಣಿಗೆ ಒಂದು ಬಾಣ ಬಿಟ್ಟರೆ ಆ ಪ್ರಾಣಿಗೆ ಇನ್ನೊಬ್ಬ ಪ್ರಾಣ ಬಿಡುವುದಿಲ್ಲ. ಅದು ನಮ್ಮಲ್ಲಿ ಧರ್ಮ ಉಂಟು. ನೀವು ಧರ್ಮವಿಹೀನರು. ನೀವು ನಮ್ಮಲ್ಲಿ ಹಾಗೆ ಗುರಿ ಹಿಡಿದದ್ದು ನಾನು. ಈಗ ಎರಡು ಬಾಣಗಳಿರುವ ಕಾರಣ ಸಾಧಿಸುವುದು ನೀವು. ಯಾಕಂದ್ರೆ ಸಾಕ್ಷಿಗಳು ಯಾರು ಇರಲಿಲ್ವಲ್ಲ. ಈಗ ಪಂಚಾಯತಿಗೆ ಪ್ರಕಾರ ಯುದ್ಧ ಮುಖ್ಯ. ಆದ್ರೆ ಯುದ್ಧ ಮುಂದುವರಿಸಲಿಕ್ಕೆ ಆಗುದಿಲ್ಲಲ್ಲ. ಈಗ ಯಾಕೆ ಆಗುದಿಲ್ಲ? ನಿನ್ನಲ್ಲಿ ಶಸ್ತ್ರ ಇಲ್ಲಲ್ಲ. ಶಸ್ತ್ರವೇ ಇಲ್ಲದವರ ಹತ್ರ ಯುದ್ಧ ಮಾಡುವ ಪರಿಪಾಠ ಅಧರ್ಮ, ಧರ್ಮವಲ್ಲ, ಸಾಧುವಲ್ಲ. ಆದ್ದರಿಂದ
ಬೇಕಾದ್ರೆ ಸಂಜೆ ಕೊಡ್ತೇನೆ. ನಾನು ಸತ್ಯದ ತೀರ್ಮಾನಕ್ಕೆ ಬೇಡ. ಕ್ಷತ್ರಿಯನಿಗೆ ಆಯುಧ ಯಾವುದು? ತೋಳೆ ಆಯುಧ. ನನ್ನ ಭುಜದಲ್ಲಿ ಪರಾಕ್ರಮ ಸಂಚರಿಸುತ್ತದೆ. ಈ ಎರಡು ಬಲಿಷ್ಠವಾದಂತಹ ತೋಳುಳೆ ಆಯುಧ ನಿಮಗೆ ಸಾಧ್ಯ ಉಂಟುಂಟಾದ್ರೆ ಆಯುಧದಿಂದಲ್ಲ, ಮಲ್ಲ ಯುದ್ಧ, ಆಲಿಡ, ಪ್ರತ್ಯಾಲಿಡ, ಮಂಡಲ, ವಿಷಾದನೆಂಬ ತಾಕತ್ತು ವಿಶೇಷಗಳು ನಿನಗೆ ಹೋರಾಡಕ್ಕೆ ಉಂಟುಂಟಾದ್ರೆ ಬಾ ಮಲ್ಲ ಯುದ್ಧ. ಶಸ್ತ್ರ ಇಲ್ಲದವರ ಹತ್ರ ಯುದ್ಧ ನಾನು ಮಾಡುವುದಿಲ್ಲ. ಶಸ್ತ್ರ ಬೇಕಾದ್ರೆ ಪೂರೈಸಲಾಗುವುದು. ಹೀಗೆಲ್ಲ ಹೇಳಿದೆ. ಅದು ಬೇಡ. ಕ್ಷತ್ರಿಯನಿಗೆ ಯಾವುದಿಲ್ಲದಿದ್ದೇನಂತೆ ಎಲ್ಲರೂ ಮಗನವನ್ನು ಹೊಗಳಿಸಿಕೊಳ್ಳುವುದೇನು? ಬುದ್ಧಿಬಲ, ಭುಜಬಲ, ಸೇನಾಬಲ ಎಲ್ಲವನ್ನ ಹೊಂದಿದವ ನಾನು. ಕಡೆಗೊಂದಿರ್ತಾರೆ ಅದೇನ. ಆದ್ರೆ ಇಷ್ಟು ಯುದ್ಧ ಮಾಡಿದ್ರು, ಇಷ್ಟು ದಿನ ಸ್ವಲ್ಪ ಸ್ವಲ್ಪ ಆಹಾರ ತಕ್ಕೊಂಡ್ರು, ತಣ್ಣೀರಲ್ಲಿ ಸ್ನಾನ ಮಾಡಿದ್ರು, ಬಳಲಿದ್ದಾನೆ ಅಂತ ಭಾವಿಸಬೇಡ. ಅವನನ್ನ ಭಕ್ತ, ಕಿತ್ತೂರಿಗೆ ಹೋಗುವನಲ್ಲ, ಕಿತ್ತೂರಿಂದ ವಿಮುಕ್ತಿಯಾಗುವನಲ್ಲ. ಅದನ್ನ ಕೊಟ್ಟು ನಮಸ್ಕಾರ ಮಾರಾಯ, ನಿಮ್ಮ ಸಾಹಸ ಬೇಡ ಹೇಳಿಯ ಅಂತ ನನಗೇನು ಭಾವಿಸಬೇಡ. ಅಂತವ ನನ್ನ ಭಕ್ತ ಅಲ್ಲ. ನೀನು ಇಷ್ಟವರೆಗೆ ಏನನ್ನ ಕಂಡೆ? ಏನನ್ನ ಕಂಡೆ? ಆಮೇಲೆ ಆತನ ಮೇಲೆ ನನ್ನ ವಿಚಾರ ಬಿಟ್ಟು ಬಿಡ. ನಾವು ಯಾವಾಗಲೂ ಮುಖ ನೋಡುವೆ. ಅವನ ವಿಚಾರ ನೋಡಿದೆ, ಪರಾಕ್ರಮವನ್ನು ನೋಡಿದೆ, ಆತನ ಆಡುವ ಮಾತುಗಳನ್ನು ಕೇಳಿದೆ. ಛಲ ಬಿಡುವುದಿಲ್ಲ. ಸಮರ್ಥನೂ ಹೌದು, ಖಂಡಿತ ಮುಂದೆ ಸಮರ್ಥನ ಆಧಾರೂ ಹೌದು. ಆ ಕಾರಣದಿಂದ ಇವನಲ್ಲಿ ನಾನು ಮಲ್ಲ ಯುದ್ಧ, ಮುಷ್ಟಿ ಯುದ್ಧ ಮಾಡುವುದಲ್ವ? ಮಾಡುವುದಲ್ವ? ನೀನು ಅದನ್ನು ಮಲ್ಲ ಯುದ್ಧಕ್ಕೆ ಆಹ್ವಾನವ, ಮುಷ್ಟಿ ಯುದ್ಧವ
ಪೆಟ್ಟು ಹಾ, ನೋವಾಗ್ತದೆ, ನೋವಾಗ್ತದೆ ಎಲ್ಲಿಗೂ ಗೊತ್ತಿಲ್ಲ. ಆಯಾಸ ಆಗಿದೆ ಈಗ. ಹಾ, ಹೇಳಿ. ಸ್ವಾಮಿ ನಿಮ್ಮ ಹಣೆಯಲ್ಲಿ ರಕ್ತ. ಎಲ್ಲಿಗೆ ಓಡುದು ನೀವು ಇಷ್ಟೆಲ್ಲ ಮಾಡಿ ಬನ್ನಿ, ಬೇಗ. ನೋಡಿ ಏನು ಮಾಡಿ ನೀವು ನಿಮ್ಮಲ್ಲಿ ಏನು ನಾನು ಹೇಳಿದ್ದು ಯುದ್ಧ ನೆಪಕ್ಕೆ ಮಾತ್ರ ಯುದ್ಧ ಮಾಡಬೇಕು ಹೇಳಿದ್ರೆ ಹೌದಾ? ಈಗ ನೀವು ಒಂದು ನೋಡಿ ಬಡ್ದು ಕೊಂದು ಬಿಟ್ಟಿದ್ದೀರಲ್ಲ ನೀವು ಪಾಪ ಸತ್ತು ಹೋಗಿದಲ್ಲ. ಬಡ್ದದ್ದು ಹೌದು, ಸತ್ತದ್ದು ಕೊಂದದ್ದು ನಾನಲ್ಲ. ಮತ್ತೆ ನೀವು ಬೆಳೆದ ಕಾರಣ ನೀವು ಸತ್ತದವ ಅವನು ಪರೀಕ್ಷೆ ಮಾಡಬೇಕೆಂಬ ಉದ್ದೇಶದಲ್ಲಿ ಇಲ್ಲಿಗೆ ಬಂದವ ನೀವು. ಹೀಗಿರುವಾಗ ನೀವು ಮಾಡಿದ್ದು ಸರಿಯಾ? ನಿಮ್ಮಲ್ಲಿ ಮಾತು ಹೇಳಿದೆ ಒಂದ ಪಾಪ ಬಿಂದು ಪರಿಹಾರ ಆದಾಗ ಸತ್ತು ಬಿದ್ದಿರಲ್ಲ ಮಾತ್ರ ಅವನು ನನ್ನ ಪರಮ ಭಕ್ತ, ಹೌದು. ಆತನನ್ನು ನಾನು ಕೊಲ್ಲಲಿಕ್ಕುಂಟ. ಮತ್ತೆ ನಾನು ಸತ್ತು ಬಿದ್ದದ್ದು ಹೇಗೆ? ಕೊಡಲಿಕ್ಕೆಯಿಂದ ಕಣ್ಣು ಕತ್ತಲೆ ಬಂದಿರಬಹುದು, ಇರಲಿ ಬಿಡು. ಆದ್ರೆ ಹುರುಪಿನಿಂದ ಏಳು ಹಾಗೆ ನಾನು ಆತನ ಮೈಯನ್ನು ಕೂರಿಸ್ತೇನೆ. ಆಮೇಲೆ ಇದು ನೋಡೋಣ. ಪಶುಪತಿಯ ಮನಹರಿಯ ವಾಯುವು ಬಿಸಿರಗುಣ ಹೊರಸೂದೆ ಪಾರ್ಥನು ಶಿವ ಶಿವ ಕೈಲಾಸ ಶಿವ ಅದಕ್ಕೆ ಬೇಕಾದಂತಹ ಯೋಗ್ಯ ವಿದ್ಯೆಯನ್ನು ಕರಗತ ಮಾಡಿದವರಿದ್ದೇನೆ. ಆದರೆ ಇವರ ಪ್ರದೇಶದಲ್ಲಿ ಸಾಮಾನ್ಯ ಒಬ್ಬ ಕಿರಾತಕರಿಂದ ಸೋಲುವಂತಹ ಶಿಕ್ಷಣಕ್ಕೆ ಬಂದು ಹೋಯಿತಲ್ಲ. ನಾವು ದೀರ್ಘಕಾಲಕ್ಕೆ ಪರಮವತ್ತಿಯಿಂದ ಆರಾಧಿದ್ದೇನೆ.
ನಿನ್ನ ಉದರವನ್ನು ತೋಟಿಲ್ಲ, ನಾನು ಬರುವುದು. ಕಣ್ಣು ಬೆಳಗಿನ ಮನದೊಳಿಂದ ಆಶ್ಚರ್ಯವಾಗಿದೆಯಲ್ಲ, ಕ್ಷಣ ಕ್ಷಣಕ್ಕೂ ಅಚ್ಚರಿಯ ಇವನ ಜೊತೆಗೆ. ಇವನು ಬಂದಲ್ಲಿಂದ ತೊಡಗಿ ಇಲ್ಲಿಯವರೆಗೂ ನನಗೆಲ್ಲವೂ ಹಾಗೆ ಕುಂತುಕವಾಗಿ ಕಾಣ್ತಾ ಇದೆಯಲ್ಲ. ಒಬ್ಬ ಶಬರನಲ್ಲಿ ಈ ರೀತಿ ಶಕ್ತಿ, ನನ್ನ ಅಸ್ತ್ರಗಳನ್ನು ಸೆಳೆಕೊಂಡಿದ್ದಾನೆ, ನಾನು ಘನಗಿರುವ ಹಾಗೆ ಮಾಡಿದ್ದಾನೆ, ನನ್ನ ಬಾಯಿಂದ ರಕ್ತ ಸೋರುವಂತೆ ಮಾಡಿದ್ದಾನೆ. ಈಗ ಶಿವನ ಆರಾಧನೆ ಮಾಡಿದರೆ ನಾನು ಲಿಂಗಕ್ಕೆ ಇರಿಸಿದಂತ ಅನಿತು ಪುಷ್ಪಗಳು ಲಿಂಗದ ಮೇಲೆ ಕಾಣಿ ಹೋಗಿದ್ದಾನೆ, ಎಲ್ಲ ಇವನ ತಲೆ ಮೇಲೆ ಕಾಣ್ತಾ ಉಂಟಲ್ಲ. ಹೇಗೆ ಅರ್ಥ ಆಯ್ತು ನನಗೆ. ಒಬ್ಬ ಕಿರಾತಕನಿಗೆ ಆ ಚೈತನ್ಯ ಬರಲಿಕ್ಕೆ ಉಂಟ. ಅವ ಚೇತನಾ ಸ್ವರೂಪಿ ಇದ್ದಾನೆ, ಚಿನ್ಮಯ. ಇವನು ಸಾಮಾನ್ಯ ಕಾಡ ಕಿರಾತ. ಕಾಡಿನಲ್ಲಿರುವರು ಕೆಲವೊಂದು ವಿದ್ಯೆಗಳನ್ನು ಕರಗತ ಮಾಡಿರ್ತಾರೆ, ಮಾಯಾ ಮೋಹದ ವಿದ್ಯೆ. ಇವನು ಎಂಥದ್ದೋ ಇಂದ್ರಜಾಲ ವಿದ್ಯೆ ಕರಗತ ಮಾಡಿದ್ದಾನೆ. ಹಾಗಾಗಿ ಅಲ್ಲಿಂದ ಸೆಳೆದದ್ದು ಹೂವನ್ನು ಅಲ್ಲಿ ಇರಿಸಿದ್ದಲ್ಲ ಇವ ಸೆಳೆದದ್ದು. ಇವನ ಸೆಳೆತಕ್ಕೆಲ್ಲ ಮರಳಾಗುತ್ತೇನೆ ನಾನು. ಮೋಸಗಾರ ಕಪಟಿ, ನನ್ನನ್ನು ವಂಚಕ ಅಂತ ಹೇಳ್ಬೋದು. ವಂಚಕ ನೀವು, ದೇವರ ಹೂಕ ಜೀವವ. ಮರಳಿ ಪೂಜೆ ಮಾಡ್ತಾನೆ. ನಿಮ್ಮ ದೇವರನ್ನು ತೆಗೆದಿದ್ದೇನೆ, ಮರಳಿ ಸುಡುವನ್ನು ಆಗಿದ್ದೇನೆ, ಪರಮೇಶ್ವರನ ಆರಾಧನೆಗೆ ತೊಡಗುವೆ. ನಿಂದನು ಮತ್ತೆ ನೋಡಿರಲಾಗಿರಾದವನು ಅಮೃತೇಶಾಯ ಸರ್ವಾಯ ಮಹಾದೇವಾಯ ಮೇ ನಮಃ. ದೇಯ 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 ಮನದಲ್ಲಿ ಮರುಗುಗಾದವು ತನ್ನೊಳಿದ್ದ ಹರ ಹರ ಎಂಬ ಉದ್ದೇಶದಿಂದ ದೂರ ಇದ್ದಕ್ಕಿಂತ ಒಂದು ಉಪಯೋಗ ಮಾಡಿದ್ರು ನಾನು. ಅವನೇ ಕಣ್ಣ ಮುಂದೆ
ಅಂತಹ ಪರಮೇಶ ಬಂದರು ನನಗೆ ಯಾಕೆ ತಿಳಿಯಲಿಲ್ಲ, ನನ್ನ ಬುದ್ಧಿಗೆ ಯಾಕೆ ಮಬ್ಬು ಕವಿಯಿತು, ನನಗೆ ಯಾಕೆ ಬಂದಿತು ಅರ್ಥವಾಯಿತು. ನನಗೆ ಅನ್ನ ಎಂಬುದು ಕೇವಲ ಉಣ್ಣಬೇಕು ಇಲ್ಲಿಯವರೆಗೆ. ನಮ್ಮ ದೇಹದ ಉದ್ದೀಪನಕ್ಕೆ ಹಾರಬೇಕು ಆಹಾರ. ಅಧಿಕ ತಿಂದರೆ ಬಿತ್ತವೆ, ಹಾಗೆಂದ ಅನ್ನವನ್ನು ಬಿಟ್ಟರೂ ಬಿತ್ತವೆ. ನಿರಶನದಿಂದಲೇ ತಪಸ್ಸಿನಲ್ಲಿ ತೊಡಗಿಸಿಕೊಂಡವನ ವರ್ಣವನ್ನು, ವಾಯುವನ್ನು, ನೀರನ್ನು ಸೇವಿಸುತ್ತಾ ಇವನ ಆರಾಧನೆ ಮಾಡಿದೆ. ದೇಹಕ್ಕೆ ಬೇಕಾದಷ್ಟು ಆಹಾರ ದೊರಕಲಿಲ್ಲ ಅಂತಾದರೆ ಉಳಿದದೆಲ್ಲ ಸೇರಿಕೊಂಡು ಬಿತ್ತವಾಗಿಯೇ ಪರಿಣಮಿಸುತ್ತದೆ. ಕಣ್ಣು ಮಬ್ಬಾಗುತ್ತದೆ, ಬುದ್ಧಿಗೆ ಮಬ್ಬು ಕವಿಯುತ್ತದೆ, ಆಗುತ್ತಾನೆ. ನನಗಾದದ್ದು ಅದೇಲ್ವೇ? ದ್ರೋಣಾಚಾರ್ಯರ ಶಿಷ್ಯ, ಕೃಪರಿಂದ ಶಾಸ್ತ್ರವನ್ನು ಅಭ್ಯಾಸ ಮಾಡಿದವರು, ಕೃಷ್ಣಸ್ವಾಮಿಯ ಭಾವನಂಕ ನನಗೆ ಅಜ್ಞಾನ ಯಾಕೆ ಬಂತು? ನಿರಶನದಿಂದಲೇ ಪಿತ್ತ ತಲೆಗೇರಿ ದೇವದೇವನಾದಂತಹ ಪರಮೇಶ ಬಂದನು ತಿಳಿಯುವಂತಹ ಸಾಮರ್ಥ್ಯವಿಲ್ಲದೆ ಹೋದೆ ನಾನು. ಅಯ್ಯೋ ದೇವರೇ, ದೇವರನ್ನು ಹೊಡೆದನಲ್ಲ, ಈ ಪಾಪಕ್ಕೆ ಏನು ಪ್ರಯಾಸಿಟ್ಟ, ಏನು ಪರಿಮಾಣ ಆವಾಗ ಚಂಚಲನಾಗಿದ್ದ, ಈವಾಗ ಪರಿಶುದ್ಧನಾಗಿದ್ದಾನೆ. ಇನ್ನೂ ನಾವು ಕೆಣಕುವುದು ಬೇಡ, ಪರೀಕ್ಷೆ ಸಾರ್ಥಕ ಆಯಿತು. ಇವನ ಮನಸ್ಸಿನ ಇಷ್ಟಾರ್ಥವನ್ನು ಸಿದ್ಧಿಸಬೇಕಲ್ವ? ಇದು ರೂಪವ ಅಲ್ಲ, ನಿಜ ರೂಪವನ್ನು ತೋರಿಸಬೇಕು. ನೋಡು, ಜಯ ವಂದ್ಯ ಜನಪೋಷ ಜಯ ಸರ್ವಭೂಷ ಸಮತಾದಿಗಳಿಂದ ಸಂಕ್ಷೇಮನಾಗಿ ಬೆಣ್ಣೆ ಬೆಟ್ಟದಲ್ಲಿ ಬೆಳೆಯುವಂತಹ ಪಾವನಮೂರ್ತಿ, ಓ ಭಕ್ತಾಭೀಷ್ಟ ಫಲಪ್ರದಾಯಕ, ನೀನು ತೊರಗಿದ್ದು ನನಗೆ ಅರ್ಥವಾಗಿರದಂತೆ ಈ ಭಕ್ತನ, ಈ ಶರಣನ ತಪ್ಪನ್ನು ಬಂಧಿಸಿ ಕಾಪಾಡುತ್ತೋ. ನಿನ್ನ ಬೈಗುಳ ವ್ಯಕ್ತಿಯಾಗಿ ಪರಿಣಮಿಸಿತು. ನಿನ್ನ ಹೊಡೆತವೆಲ್ಲವೂ ನನಗೆ ಬಿಂಬಪತ್ರದ ಅಚ್ಚಣೆಯಾಯಿತು. ನೀನು ಮಾಡಿದ ಪ್ರತಿಯೊಂದು ಕೃತಿಯೂ ಕೂಡ ಮಗುವನ್ನು ಆಡಿಸುತ್ತಾ ಆನಂದ ಪಡುವ ತಾಯಿಯಂತಾಗಿ ಹೋಯಿತು ನನಗೆ. ಆಗ ಕ್ರೋಧ ತೋರಿಸಿ ನೀನು ಕೋಪ ಅದೆಲ್ಲ ನಟನೆ. ಮತ್ತೆ ಏನೆಲ್ಲ ಮಾತಾಡಿದೆಯವಾಗ? ಅಗತ್ಯ ಇರುವುದು ಇಲ್ಲದಿರುವುದೆಲ್ಲ ಉತ್ತು ಮಾತಾಡುದು. ಹೇಗೆ ಪರಮೇಶ್ವರನ ಕಿರಾತ? ಅದೇ ನಾನು ಸಂದೇಹ ಮಾಡ್ತಾನೆ, ಯಾರು ವಿಚಾರವಾದಿ ಯಾಕೆ ಮಾತಾಡುವಾಗ ಒಬ್ಬ ಕಿರಾತಾಗೆಲ್ಲ ಮಾತಾಡಲಿಕ್ಕಿಲ್ಲ. ಈಗ ಒಳಗಿದ್ದು ಬೇರೆ ಉಂಟು ನನಗೆ ಗೊತ್ತಾಯ್ತು. ಒಳಗೆ ಹೌದಲ್ಲ, ಒಂದು ಅಂತರಂಗಕ್ಕೆ ರೇಸಿ ಆಗಿದೆ. ಒಳಗೇನು ಎನ್ನುವುದನ್ನು ತಿಳಿದೆ, ನಿನ್ನ ಒಲವೇನು ಎನ್ನುವುದನ್ನು ನಾನು ತಿಳಿದೆ. ಆದ್ದರಿಂದಲೇ ಜಲೂಪವನ್ನಾಂತು ಬಂದಿದ್ದೇನೆ. ಭಕ್ತಶ್ರೇಷ್ಠನಾದಂತಹ ಅರ್ಜುನ, ನಿನ್ನ ಮನದಿಚ್ಛೆಯನ್ನು ಹೇಳಿಕೋ, ಅನುಗ್ರಹಿಸುತ್ತೇನೆ. ಶರಣಂಬಿ
ಶಿವನನ್ನೇ ಕೊಲ್ಲುವುದು ಅಂತ ಅರ್ಥ ಮಾಡಿದ್ದಾರೆ ಕೆಲವರು. ಸತ್ಯ. ಶಿವ ಯಾಕೆ ಅವರೆಲ್ಲ ಕೊಂದಿಕ್ಕಿರುವ ಶಿವ ಅಂತ ಸಮತೋಲನವನ್ನು ಕಾಪಿಟ್ಟುಕೊಳ್ಳುವ. ಇನ್ನು ಕೆಲವರಿಗೆ ಶಿವನ ಬಗ್ಗೆ ದೊಡ್ಡ ಅವಗಣನೆ. ಹಾ, ಶಿವನಿಗೆ ಏನು ಶಕ್ತಿ ಇಲ್ಲ ಅಂತ ಹೇಳುದು. ಶಿವನಿಗೆ ಹರಿಶಕ್ತಿ ಗೊತ್ತಾಗಬೇಕು. ಹರಿಹರನಲ್ಲಿ ಒಂದು ಭೇದ ಕಲ್ಪನೆ ಮಾಡಲಿಕ್ಕೆ ಒಂದು ಯಾಕೆ ಉಂಟು? ಖಂಡಿತ ನಿಮ್ಮಲ್ಲಿ ಭೇದ ಉಂಟು ಸ್ವಾಮಿ. ಹರಿಹರಗಳು ಭೇದವಿಲ್ಲ. ಲೋಕದ ಸ್ಥಿತಿಯನ್ನು ಕಾಯುವುದು ಶ್ರೀಹರಿ ಆದರೆ ಮತ್ತೊಂದು ಅರ್ಥದಲ್ಲಿ ಲಯವನ್ನು ಕಾಯುವುದು, ಸಮತೋಲನವನ್ನು ಕಾಯುವುದು ಅಂತ ಅರ್ಥ. ನಿಜ. ನಡೆಯುವಂತಹ ನಡೆಗೆ, ಬಾರಿಸುವಂತಹ ಮೃದಂಗಕ್ಕೆ, ಹಾಕುವಂತಹ ತಾಳಕ್ಕೆ, ಎದೆಯ ಬಡಿತಕ್ಕೆ ಎಲ್ಲ ಲಯವಿದೆ. ಹಾಡುವ ಹಾಡಿಗೆ ಈ ಎಲ್ಲ ಲಯ ಉಂಟಲ್ಲ, ಖಂಡಿತ ಲಯ ಬಿಟ್ಟು ಹಾಡುವುದು ಮಹಾರಾಯಣ ಮಾತೇಳುವುದು. ಲಯದಲ್ಲಿ ಹಾಡುವುದು ನಿಜವಾಗಿ ಪರಮೇಶ್ವರಾನುಗ್ರಹವನಿಗೆ ಆಗಿದೆ ಪ್ರಸಾದ ಅಂತ ಹೇಳುವುದು. ಹಾಗಾಗಿ ಈ ಎಲ್ಲ ಲಯಗಳನ್ನು ಕಾಯುವುದಾದಂತಹ ನೀನು ಬಂದಿದ್ದಂತಾದ ಮೇಲೆ ನನಗೆ ಈ ಕಾಲಕ್ಕೆ ಏನು ಬೇಕು ಅಂತ ನಾನು ಹೇಳಬೇಕು. ಇದೇ ಹೇಳಬೇಕು. ಶ್ರೀಹರಿಯ ಮತ್ತೊಂದು ರೂಪವಿದ್ದಾರೆ ವೇದವ್ಯಾಸ ಮಹಾಬಲಿಗಳು. ಅವರಿಗೆ ಕೃಷ್ಣದ್ವೈಪಾಯನ ಒಂದು ಹೆಸರು. ಅವರೇ ಪ್ರೇರಣೆ ಕೊಟ್ಟು ಅವರೇ ಮಂತ್ರವನ್ನು ಉಪದೇಶಿಸಿ ಅಣ್ಣನ ಮೂಲಕವಾಗಿ ನನಗೆ ಹೇಳಿಸಿ ಆ ಮೂಲಕವಾಗಿ ನಾನು ಬಂದವನು. ಹಾಗಿರುವಾಗ ಏನನ್ನು ನಾನು ಉದ್ದೇಶಿಸಿದ್ದೇನೆ ಎಂದು ಗೊತ್ತೇ ಇದೆ. ನಾನು ನಾಲಿಗೆಯಲ್ಲಿ ಹೇಳದೆ ಕೊಡುವುದಿಲ್ಲ ಅಂತ ಕಾಣ್ತದೆ. ನಿಜ. ಶರಣನೆಂಬ ಈ ಪ್ರೇಮ ಉಳ್ಳಡೆ ನಾನು ಬಯಸಿದ್ದು ಬೇರೇನುವಲ್ಲ. ಯಜುರ್ವೇದಕ್ಕೆ ವೇದವಾಗಿರುವಂತಹ ಧನುರ್ವೇದ. ಆ ಧನುರ್ವೇದಕ್ಕೆ ನೀನು ಅಧಿಷ್ಠಾತ್ಮ ದೇವತೆ. ಪ್ರಭು ಖಂಡಿತ. ಕಾರ್ಮುಖ ವಿದ್ಯೆಯನ್ನು ಅಧಿವೈವನಿದ್ಯ ಅಸ್ತ್ರಗಳೆಲ್ಲ ಕರಗತವಾಗಿದೆ. ನನಗೆ ಉತ್ಕೃಷ್ಟವಾದ ಶ್ರೇಷ್ಠವಾದ ಲೋಕದಲ್ಲಿ ನಾರಾಯಣ ಅಸ್ತ್ರಕ್ಕೆ ಪರಿಪೂಜ್ಯವಾದ ಪಾಶುಪತ, ಅದು ಪಶುಪತಿಯಾದ ನೀನೇ ಕೊಡಬೇಕು. ಅದಕ್ಕಾಗಿ ನಾನು ಆರಾಧನೆ ಮಾಡಿದ್ದೇನೆ. ಪಾಶುಪತ ಶರವನ್ನು ನೀಡಿ ಈ ಶರಣನನ್ನು ಉದ್ಧರಿಸಬೇಕೆಂದು ಹಾಗೆ ಸನ್ನಿಧಾನದಲ್ಲಿ ಪ್ರಾರ್ಥನೆ. ನಿನ್ನ ಸಂಗ್ರಹ ಬುದ್ಧಿಗೆ ಬಹಳಷ್ಟು ತೃಪ್ತನಾದೆ. ಸಂಗ್ರಹ ಯೋಗ್ಯನಿದ್ದೆ ಎನ್ನುವುದು ಸ್ಪಷ್ಟವಾಯಿತು. ಸಂಗ್ರಹ ಮಾಡುವುದನ್ನು ಸಾಕಾಗುವುದಿಲ್ಲ. ಖಂಡಿತ ಖಂಡಿತ. ಹಾಗಾಗಿ ಯೋಚನೆ ಮಾಡಬೇಡ. ಸಂಗ್ರಾಹ್ಯನಿದ್ದೆ ಎನ್ನುವ ಕಾರಣದಿಂದಲೇ ನೀನು ಅಪೇಕ್ಷಿಸಿದಂತಹ ಮಹಾಸ್ತ್ರ ಪಾಶುಪತಾಸ್ತ್ರ ಇದೋ ಇದೋ ಇದನ್ನೇ ನಿನ್ನ ಪಾಲಿಗೆ ಅನುಗ್ರಹಿಸಿದವಂತೆ. ಇಷ್ಟು ಮಾತ್ರವಲ್ಲ, ಇದನ್ನು ಪ್ರಯೋಗಿಸುವಲ್ಲಿ ಈಜಮಂತ್ರ ಬಹಳ ಅಗತ್ಯವಿತ್ತು. ಅಂತಹ ಈಜಮಂತ್ರವನ್ನೇ ತೆಗೆದುಬರಬೇಕಿದೆ. ಜಯ